ಪಂಕ್ಚರ್ ಆದ ಟೈರ್ನಿಂದ ಹೊರಸೂಸುವ ಗಾಳಿಯು ಯಾವ ರೀತಿ ಇರುತ್ತದೆ? ಎ. ಬಿಸಿ ಇರುತ್ತದೆ. ಬಿ. ತಣ್ಣನೆಯದಾಗಿರುತ್ತದೆ. ಸಿ. ಸಾಧಾರಣ ಇರುತ್ತದೆ. ಡಿ. ಮೇಲಿನ ಎಲ್ಲವೂ. ಉತ್ತರ ತಣ್ಣನೆಯದಾಗಿರುತ್ತದೆ. ಎಕ್ಸ್ ಕ್ರೋಮೋಸೋಮ್ ಇದು ಮಗಳಿಗೆ ಯಾರಿಂದ ಬರುವುದು? ಎ. ತಂದೆ. ಬಿ. ತಾಯಿ. ಸಿ. ತಂದೆ ತಾಯಿ. ಡಿ. ಅಜ್ಜ. ಉತ್ತರ ತಂದೆ ತಾಯಿ. ಬಯಾಪ್ಸಿ ಇದು ಯಾವುದಕ್ಕೆ ಸಂಬಂಧಿಸಿದೆ? ಎ. ವೈದ್ಯ ವಿಜ್ಞಾನ. ಬಿ. ಭೌತವಿಜ್ಞಾನ. ಸಿ. ಸಮಾಜ ವಿಜ್ಞಾನ. ಡಿ. ಗಣಿತ ವಿಜ್ಞಾನ. ಉತ್ತರ ವೈದ್ಯ ವಿಜ್ಞಾನ. ಈ ಕೆಳಗಿನವುಗಳಲ್ಲಿ ಯಾವುದು ಸಸ್ಯ ಕಾಂಡ ಭಾಗ? ಎ. ಮೂಲಂಗಿ. ಬಿ. ಶುಂಠಿ. ಸಿ. ಸುವರ್ಣಗಡ್ಡೆ. ಡಿ. ಕ್ಯಾರೆಟ್. ಉತ್ತರ ಶುಂಠಿ. ಯಾವ ಕಾಯಿಲೆಯಲ್ಲಿ ರಕ್ತವು ತಕ್ಷಣ ಹೆಪ್ಪುಗಟ್ಟುವುದಿಲ್ಲ? ಎ. ಕ್ಯಾನ್ಸರ್. ಬಿ. ಕಾಲಾರ. ಸಿ. ಹಿಮೋಫಿಲಿಯಾ. ಡಿ. ಡೆಂಗ್ಯೂ. ಉತ್ತರ ಹಿಮೋಫಿಲಿಯಾ. ಶರೀರದ ಯಾವ ಅಂಗವು ರಕ್ತವನ್ನು ಶುದ್ಧೀಕರಿಸುತ್ತದೆ? ಎ. ಹೃದಯ. ಬಿ. ಶ್ವಾಸಕೋಶ. ಸಿ. ಮೂತ್ರಪಿಂಡ. ಡಿ. ಜಠರ. ಉತ್ತರ ಶ್ವಾಸಕೋಶ. ಟೋರಿಂಡರ್ ಫೆಸ್ಟ್ ಇದು ಯಾವ ಪ್ರಾಣಿಗಳಲ್ಲಿ ಮಾರಣಾಂತಿಕ ಕಾಯಿಲೆಯಾಗಿ ಕಾಣಿಸಿಕೊಳ್ಳುತ್ತದೆ? ಎ. ನಾಯಿ. ಬಿ. ಬೆಕ್ಕು. ಸಿ. ಹಸು. ಡಿ. ಆಡು ಮತ್ತು ಕುರಿ. ಉತ್ತರ ಆಡು ಮತ್ತು ಕುರಿ. ಈ ಕೆಳಗಿನವುಗಳಲ್ಲಿ ಯಾವುದು ಸಂಘಜೀವಿ? ಎ. ಗೆದ್ದಲು. ಬಿ. ತಿಗಣಿ. ಸಿ. ಮಿಡತೆ. ಡಿ. ಪತಂಗ. ಉತ್ತರ ಗೆದ್ದಲು. ಕ್ಲೋರೋಫಿಲ್ ಸೂಕ್ಷ್ಮಾಣುವನ್ನು ಹೊಂದದೇ ಇರುವುದು ಈ ಕೆಳಗಿನವುಗಳಲ್ಲಿ ಯಾವುದು? ಎ. ಕಾರ್ಬನ್. ಬಿ. ಕ್ಯಾಲ್ಸಿಯಂ. ಸಿ. ಹೈಡ್ರೋಜನ್. ಡಿ. ಮ್ಯಾಗ್ನೀಷಿಯಂ. ಉತ್ತರ ಮ್ಯಾಗ್ನೀಷಿಯಂ. ವಾಸ್ತುಶಾಸ್ತ್ರದ ಪ್ರಕಾರ ಅಡುಗೆ ಮನೆ ದಿಕ್ಕು ಯಾವುದು? ಎ. ನೈಋತ್ಯ ದಿಕ್ಕು. ಬಿ. ಆಗ್ನೇಯ ದಿಕ್ಕು. ಸಿ. ವಾಯುವ್ಯ ದಿಕ್ಕು. ಡಿ. ಈಶಾನ್ಯ ದಿಕ್ಕು. ಉತ್ತರ ಆಗ್ನೇಯ ದಿಕ್ಕು.